ಏನೇ ದಿನ ಅವತಾರ ಈ ರೀತಿ ನೀನು ಬಂದ್ಬಿಟ್ರ ನಮ್ಮ ಊರಾಗೆ ಮಂದಿ ಎಲ್ಲ ನಮ್ಗೆ ಚೀತು ಹಾಕಂಗಿಲ್ಲ ಏನ? ನಿನಗೇನಾರ ಒಂದಿಟ್ಟಾರ ರಾಜಕೀಯ ಮಾನ ಮರ್ಯಾದೆ ಏನೂ ಇಲ್ಲ, ಎಲ್ಲ ಹಿಂಗೆ ಕಾನು ಹಂಗೆ ಹಾಕೊಂಡು ಬಂದ್ಬಿಟ್ಟಿದ್ಯಲ್ಲ. ಅಯ್ಯೋ, ನಾನೆಲ್ಲಿ ಕಾನು ಹಂಗೆ ಹಾಕೊಂಡು ಬಂದೇನಿ? ಎಲ್ಲ ಮೈ ಮುಚ್ಚೋ ಹಂಗೆ ಹಾಕೊಂಡು ಬಂದೇನಿ. ನಿಮ್ಮದು ಸೊಂಟ ಕಾಣಕತ್ತದಲ್ಲ, ಹಂಗೆ ನಂದು ಸೊಂಟ ಕಾಣಕತ್ತದ. ಅದ್ರಾಗೇನು ಚೇಂಜಸ್ ಐತಿ? ನೀವು ಸೀರೆ ಉಟ್ಕೊಂಡ್ರಿ, ನಾನು ಪ್ಯಾಂಟು ಶರ್ಟು ಹಾಕ್ಕೊಂಡೀನಿ ನೋಡಿ. ನನಗೆ ಈ ಥರ ಬಟ್ಟೆ ಹಾಕೇನೆ ಅಭ್ಯಾಸ, ನಾನು ಈ ಥರನೇ ಹಾಕೋದು. ಇನ್ನು ನಾನು ಶಾರ್ಟ್ ಎಲ್ಲ ಹಾಕೋತೀನಿ, ಪ್ಯಾಂಟ್ ಇಟ್ಟಿಟ್ಟೆ ಚಡ್ಡಿಗಳನ್ನೂ ಹಾಕೋತೀನಿ ನೋಡಿ. ನಾನು ಹಾಕೊಂಡು ಅದೇ ರೀತಿನೇ ಅಡ್ಡಾಡೋದು. ಅದನ್ನು ನಿಮ್ಮ ಮಗ ನೋಡಿನೇ ನನ್ನ ಪ್ರೀತಿ ಮಾಡಿರೋದು. ಇವಾಗ ಮದುವೆ ಆಗಿ ಕರ್ಕೊಂಡು ಬಂದಿದ್ದಾನ. ಮದುವೆ ದಿನ ಅಂತ ಪಾರ್ಲರ್ಗೆ ಹೋಗಿ ಸೀರೆ ಉಟ್ಕೊಂಡು ಬಂದಿದ್ನಿ. ಹಾಗಂತ ಸೀರೆನೇ ಉಟ್ಕೋತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಅದು ನಿಮ್ಮ ತಪ್ಪು. ನಾನು ಇರೋದೇ ಹೀಗೆ, ನಾನು ಇರೋದು ಹಿಂಗನ. ನಾನಿಲ್ಲಿ ಎಷ್ಟು ದಿನ ಇದ್ರೂ ನಾನು ಹಿಂಗೇನೆ ಇರ್ತೀನಿ. ಸರಿನಾತೆ? ನಡೀರಿ ಇವಾಗ ಹೋಗೋಣ. ಅಯ್ಯೋ 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 ಹಾಳಾದಕಿನ ಅಲ್ಲ, ಹೊಲದಾಗ ಕಳೆ ಕೀಳಕ್ಕೆ ಹೋಗಮ್ಮ ಅಂದ್ರೆ ನೀ ನೋಡಿದ್ರೆ ಇಂಥ ಬಟ್ಟೆ ಹಾಕೊಂಡ ಅಲ್ಲೆಲ್ಲ ಹೊಲದಾಗಿರು ಗಂಡೈಗಳೆಲ್ಲ ನಿನ್ನ ನೋಡುವಂಗ ಇಂಥ ಬಟ್ಟೆ ಹಾಕೊಂಡು ಬಂದಿಯೇನು? ನೋಡಿ, ನಿಮ್ಮ ಥರ ನನಗೆ ಈ ಥರ ಸೀರೆ ಉಟ್ಕೊಂಡು ಆ ಥರ ಚೂಡಿದಾರ ಎಲ್ಲ ಹಾಕೊಂಡು ಬರೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಇರೋದೇ ಈ ರೀತಿ, ನಾನು ಹೀಗೆ ಇರ್ತೀನಿ. ಸುಮ್ಮನೆ ನನಗೆ ಪದೇ ಪದೇ ಹೇಳಿ ತಲೆ ತಿನ್ನೋದಕ್ಕೆ ಹೋಗ್ಬೇಡಿ. ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ನಡೀರಿ, ಇವಾಗ ಬರ್ತಾ ಇದ್ದೀನಿ ತಾನೇ, ಸುಮ್ಮನೆ ಹೋಗ್ತಾ ಇರಬೇಕು. ಅದು ಬಿಟ್ಟು ಅದ್ಯಾಕೆ ಹಾಕೊಂಡೆ ಇದ್ಯಾಕೆ ಹಾಕೊಂಡೆ? ನಂದೇ ಇನ್ನು ಮೈ ಮುಚ್ಚಿದೆ, ನಿಮ್ಮದೇ ನೋಡಿ ಅಲ್ಲಿ ಕಾಣ್ತಾ ಇದೆ, ಹಿಂದೆ ಬೆನ್ನು ಕಾಣ್ತಾ ಇದೆ, ಎದೆ ಕಾಣ್ತಾ ಇದೆ. ಹಾಂ, ನನಗೆ ಹೇಳ್ತಿದ್ದಾರೆ ಬಂದುಬಿಟ್ಟು ಸುಮ್ಮನೆ ಹೋಗಬೇಕು ಅಷ್ಟೇ. ಅದು ಬಿಟ್ಟು ಇವ್ರು ಹೇಳಿರೋ ಥರ ನಾನು ಇರಬೇಕಂತೆ. ಇವರೇ ಎಲ್ಲ ಕಾಣಿಸ್ಕೊಂತಾರ, ಗಂಡ ಈ ಕಡೆ ಎಲ್ಲ ಇವರೇ ನೋಡುವಂಗೆ ಅಡ್ಡಾಡ್ತಾ ಇದ್ದಾರೆ, ಮತ್ತು ನಾನು ಆ ರೀತಿ ಇದ್ದೀನಿ ಅಂತ ಹೇಳ್ತಾರೆ. ಓ, ಅವಕ್ಕೆ ಮಾಡೋಕ್ಕೆ ಬೇರೆ ಕೆಲಸನೇ ಇರಲ್ವಾ? ನಾನೇನೋ ನೋಡ್ತಾ ನಿಂತ್ಬಿಟ್ಟಿರ್ತಾರಾ? ಅತ್ತೆ ಇರಲಿ ಬನ್ನಿ ಅತ್ತೆ, ಆಕೆ ಹಂಗಾದಾಳಂದ್ಮೇಲೆ ಅವ ಕರ್ಕೊಂಡು ಬಂದಾನ ಆಕೆನ. ಈಗ ನಾವು ಆಕೆನ ಬದಲಾಗಂದ್ರೆ ಆಕೆ ಬದಲಾಗಬೇಕಲ್ಲ. ಪರವಾಗಿಲ್ಲ ನೋಡ್ರಿ. ಆದ್ರೆ ಮತ್ತಿನ್ನೇನು ಮಾಡೋಕ್ಕೈತಿ? ಆಕೆ ನಮ್ಮ ಮಾತಂತೂ ಕೇಳಂಗೇ ಇಲ್ಲ. ಮೊದಲ ಸಿಟಿಯಾಗಿ ಬೇರೆ ಆಕೆ ಕೇಳಿದ್ರೆ ಏನಾರ ಹೇಳಿದ್ರಾತ ನೋಡ್ರಿ. ಓ, ಯಾರಿದು ಈ ಥರ ಫಾರಿನ್ದಾಗಿರೋ ಬಟ್ಟೆ ಹಾಕೊಂಡು ನಮ್ಮೂರಿಗೆ ಬಂದಿರೋದು? ಏನಿದು? ನಂಗಂತೂ ನಂಬಕ್ಕಾಗ್ತಾ ಇಲ್ಲ. ಶಾಂತಕ್ಕ, ಇದು ನಿಜಾನಾ ಶಾಂತಕ್ಕ? ನಿಮ್ಮ ಮನೆಗೇನಾದರೂ ಬಂದಿದ್ದಾರ ಶಾಂತಕ್ಕ? ಅಯ್ಯೋ, ಈಕಿ ಬೇರೆ ಬಂದ್ಬಿಟ್ಲ. ಊರಿಗೆಲ್ಲ ಟಾಮ್ ಸಾರು ಬಿಡ್ತಾಳಲ್ಲೇ. ನಮ್ದು ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತಾಳಲ್ಲ ಈಕಿ. ಪಾತಿಮಕ್ಕ ಬಾ. ಏನಮ್ಮ ನೀನು ಈ ಥರ ಬಟ್ಟೆನೆಲ್ಲ ಹಾಕೊಂಡು ನಮ್ಮೂರಲ್ಲಿ ತಿರುಗಿದ್ರೆ ನಮ್ಮೂರಿನ ಗಂಡಗಳೆಲ್ಲ ನಿನ್ನನ್ನೇ ನೋಡೋಕ್ಕಿಲ್ವಾ? ನಿನ್ಗೇನು ಬಂದದ ಹೋಗುವಂಥದ್ದು? ಈ ಥರ ಬಟ್ಟೆ ಹಾಕೊಂಡಿದ್ಯಲ್ಲ, ಯಾವ ಊರಾಕಿ ನೀನು? ಅಯ್ಯೋ ಪಾತಿಮಾ, ಐತಲ್ಲ ಈಕಿ ನನ್ನ ಸೊಸೆ ಆಗ್ಬೇಕಲೇ. ನನ್ನ ಸೊಸೆ ಈಕಿ ಫಾರಿಂದಾಕೆ ನೋಡ, ಅದಕ್ಕಾಗಿ ಅಲ್ಲೇ ಹಾಕೋ ಅಂತದ ಬಟ್ಟೆ ಹಾಕತ್ತಾಳ. ಈಗ ಇಲ್ಲಿ ಬಂದ್ಕೊಳಿ ಅಂದರೆ ಸಾರಿ ಉಟ್ಕೋ ಚೂಡಿದಾರ ಹಾಕೋ ಅಂದ್ರೆ ಆಕಿಗೆ ಆಗ್ಬೇಕಲ್ಲ. ಆಕಿ ಇಂಥವ ಏನೋ ಇಟ್ಟಿಟ್ಟು ಹಾಕೋತಾಳವ, ಹಾಕೋ ಅವ್ನು ಕಳಿಸಿ ಇಂಥವು ಹಾಕ್ಸ್ಕೊಂಬಂದನ. ಇನ್ನು ನಾನು ಏನಾರ ಬಿಟ್ರೆ ಕಿಟ್ಟಿಟ್ಟು ಚಡ್ಡಿ ಹಾಕೊಂಡ ಊರ್ ಗಂಡೈಕಳೆಲ್ಲ ಈಗ್ರ ನೋಡುವಾಗ ಹಾಕೊಂಡು ನಿಂತಿರ್ತಾಳೆ. ಅದಕ್ಕಾಗೆ ನಾನು ಪ್ಯಾಂಟ ಇಂಥದ್ದು ಅಂಗಿ ಹಾಕಿಸ್ಕೊಂಡ ಕರ್ಕೊಂಡು ಬಂದಲ್ಲೇ. ಅಯ್ಯೋ ಶಿವನೇ, ಈಕಿ ನಿಮ್ಮ ಸೊಸಿನ ಅಂದ್ರೆ ನಿಮ್ಮ ಮಗನ ಹೆಂಡ್ತಿನ? ಶಾಂತಕ್ಕ, ಅಲ್ಲ ನಿನ್ನ ಹೆಂಡ್ತಿನೋ ತಪಾತು. ಅದು ನಿನ್ನ ಸೊಸಿ ಎಷ್ಟು ಚಂದದಾಳ. ಆದ್ರೆ ಏನವ್ವ ನೀನು ಈ ಥರ ಬಟ್ಟೆ ಹಾಕೊಳಕ್ಕೆ ಹಚ್ಚಿದ್ದೀನಿ ಸೊಸಿಗೆ? ನಮ್ಮ ಊರಾಗಿನ ಮಂದಿಗೆಲ್ಲ ನೈಟಿ ಹಾಕೊಂಡ್ರ ಅಂತಿದ್ದಿ, ಆಮೇಲೆ ಚೂಡಿದಾರ ಹಾಕೊಂಡ್ರ ಅಂತಿದ್ದಿ. ಅದು ನಿನ್ನ ಸೊಸಿ ಒಬ್ಬಾಕಿ ಚೂಡಿದಾರ ಹಾಕೋತಾಳ, ಇನ್ನೊಬ್ಬಾಕಿ ನೋಡಿದ್ರೆ ಪ್ಯಾಂಟ್ ಅಂಗಿ ಹಾಕೋತಾಳ. ನೀವೆಲ್ಲ ಮಾಡಿದ್ರೆ ಸರಿ, ಅದ ನಮ್ಮ ಊರೈಕಳೆಲ್ಲ ಮಾಡಿದ್ರೆ ತಪ್ಪೇನ? ಅದು ಪಾತಿಮಾ, ಅವಾಗ ಏನಾಗೈತೆ ಅಂದ್ರೆ ನನ್ನ ಬುದ್ಧಿಗೆ ಬಂಕ್ ಬಡ್ದಿತ್ತು. ಇವಾಗ ಅನ್ಸಾಕತ್ತದ ಎಲ್ಲ ನಮ್ಮ ಊರ ಹೆಣ್ಣೈಕಳು ಅವ್ರಿಗಿಷ್ಟ ಬಂದಂಥದ್ದು ಬಟ್ಟೆ ಹಾಕೊಂಡು ಅಡ್ಡಾಡಿದ್ರು ನಡೀತದ ಅಂತ ಹೇಳಿ. ಅಯ್ಯೋ, ಅವ್ರಿಗಿಷ್ಟ ಬಂದಂಥದ್ದು ಮತ್ತು ಅವ್ರು ಹಾಕೋಬೇಕ, ನಾವು ಬೇಡ ಅಂದ್ರೆ ಅವ್ರು ಕೇಳ್ತಾರೇನ? ಹೌದು, ನೀನೇನು ಈ ಕಡೆ ಹೊಂಟಿದ್ದಿ? ಯಾವ ಕಡೆ ಪ್ರಯಾಣ? ನಾನು ನಿಮ್ಮ ಹೊಲಕ್ಕೆ ಹೊಂಟಿದ್ನಿ. ಕಳೆ ಕೀಳಾಕೇನೋ ಕರೆದಿದ್ರಂತಲ್ಲ, ಅದಕ್ಕೆ ನಮ್ಮ ಮನೆ ಆತು ಹೊರಗೋಗಿದ್ದ. ಒಬ್ಬಾಕಿಯೇ ಕುಂತು ಸಾಕಾಗಿತ್ತು. ಅದ ಕಳೆ ಕೀಳಕ್ಕೆ ಬಂದ್ರೆ 200 ರೂಪಾಯಿ ಬರ್ತದೆ ತಡಿ ಅಂತೇಳಿ ಬರಾಕ ತಯಾರಾಗಿ ನಿಮ್ಮ ಮನೆ ಕಡೆ ಬರಾಕತ್ತಿದ್ನೆ. ನಿನ್ನ ಸೊಸಿ ನೋಡಿ ಗಾಬರಿ ಆಗಿ ಅಲ್ಲೇ ನಿಂತ್ಬಿಟ್ಟಿದ್ನೆ. ನಡಿ, ಊರಾಗಿನ ಗಂಡೈಗಳೆಲ್ಲ ಹೆಂಗೆ ನೋಡ್ತಾರ ಏನ? ಹೌದು, ಏನವ ನಿನ್ನ ಹೆಸರು? ನನ್ನ ಹೆಸರಾ ಪ್ರಿಯಾ. ಯು ಕಾಲ್ ಮೀ
ಜಸ್ಟ್ ಪ್ರಿಯಾ. ಯವ್ವ ಇದೇನೋ ಹುಡುಗಿ ಟುಸು ಪುಸು ಎಲ್ಲ ಮಾತಾಡ್ತದ, ನಮ್ಗೆ ಟುಸು ಪುಸು ಗಿಸು ಎಲ್ಲ ಅರ್ಥ ಆಗಲ್ಲ. ಪಿಯಾನಾ ಇದೆ ಅಂತ ಹೆಸರ ಪಿಯಾ? ಅಯ್ಯೋ ಆಂಟಿ, ಅದು ಪಿಯಾ ಅಲ್ಲ, ಪ್ರಿಯಾ. ಓಕೆ, ಜಸ್ಟ್ ಟೆಲ್ ಮೀ ಪ್ರಿಯಾ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್? ಯವ್ವ ನನ್ನ ಮುದ್ದಿನ ಸಸಿಯ ಎಂಥ ಪರಿ ಇಂಗ್ಲೀಷ್ ಎಲ್ಲ ಮಾತಾಡ್ತಿದ್ದೆಲ್ಲಿನೋ. ಇಂಥ ಭಾಷೆನೆಲ್ಲ ನಾನು ಡಾಕ್ಟ್ರುಗಳ ಬಾಯಾಗ ಅಷ್ಟೇ ಕೇಳಿದ್ದು. ನಮ್ಮೂರು ಐಕ್ಳು ಅದಾವು, ಸಾಲಿ ಕಲಿಯಕ್ಕೆ ಹೋಗ್ತಾವು, ಅಂದಕ್ಕೂ ABCD ಬರಾಕಿಲ್ಲ. ಆದ್ರೆ ನೀನು ನೋಡಿದ್ರೆ ಇಂಥ ಚಂದ ಇಂಗ್ಲೀಷ್ ಮಾತಾಡ್ತಿದ್ಯಲ್ಲ. ಓ, ನನ್ನ ಸಸಿ ಭಾಳ ಒಳ್ಳೆಕದಾಳೆ. ನಾನು ಊರಿಗೆಲ್ಲ ಹೇಳ್ಕೊಂತ ತಿರುಗ್ಬೋದು. ನಡಿ ಈಕೆ ಅದಾಳ. A ಅಂದ್ರೆ B ಬರಂಗಿಲ್ಲ, ಅ ಅಂದ್ರೆ ಆ ಬರಂಗಿಲ್ಲ. ಈ ಸಸಿ ನೋಡಾಕಿ ಹಿಂತಾಕಿ, ಈ ಸಸಿ ನೋಡಿದ್ರೆ ಇಂತಾಕಿ. ನನಗೆ ಎಮ್ಮಿಗೆ ಆಗತ್ತದೆ. ನಡಿ ನಮ್ಮ ಊರಾಗ ನಾವೆಲ್ಲರೂ ಹೊಕ್ಕಿರ್ತೇವಲ್ಲ, ಎಲ್ಲರೂ ಕೇಳಿದ್ರೆ ನನ್ನ ಸಸಿ ಅಂತ ಹೇಳ್ಕೊಂಗ ಖುಷಿ ಆಗ್ತದೆ ನನಗೀಗ. ಬಾ, ಇದು ಖುಷಿ ವಿಚಾರ ಏನಿನ್ಗೆ? ಅಲ್ಲ ಶಾಂತಕ, ಊರಾಗಿನ ಗಂಡಕ್ಳು ಎಲ್ಲ ಸುಮ್ಮನೆ ಬಿಡ್ತಾರೇನ ನಿನ್ನ ಸಸಿನ ಹಿಂಗಿದ್ರ? ಅಲ್ಲ ನಿನ್ನ ಮಗ ಗೊತ್ತೇನು ಇಂಥ ಬಟ್ಟೆ ಹಾಕೊಂಡು ಊರವ್ರ ಮುಂದೆ ಬರೋದು? ಅದ್ರಾಗ ನಮ್ಮೂರು ಎಂತ ಅದಂತ ನಿನಗೆ ಗೊತ್ತಿಲ್ಲೇನು? ಅದು ಕರೆವಾ, ಹಂಗಂತ ಯಾರು ಹಾಕೊಡಕ್ಕೆ ಹೋಗ್ಬಾರ್ದು. ಎಲ್ಲರೂ ಇಂಥವ ಹಾಕೋಬೇಕಂತ ಏನಾರ ಐತೇನು? ಹಾಕೊಂಡ್ಮೇಲೆ ತಾನ ಎಲ್ಲರಿಗೂ ರೂಢ ಆಗ್ತದ. ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಂತ ಹಾಕೋಲಿ, ನಾವು ಏನು ಮುಂದೆ ಹೇಳೋಣಂತ. ನಾನು ಮೊದಲು ಸಾಡಿನ ಉಟ್ಕೋಬೇಕು, ನೈಟಿ ಹಾಕೋಬಾರ್ದಂತ ಅಂತಿದ್ನಿ. ಆಮೇಲೆ ನೈಟಿ ಹಾಕೊಳಕತ್ರ ಇರ್ಲಿ ಬಿಡಂತ ಸುಮ್ಮನೆ ಆದ್ನಿ. ಆಮ್ಯಾಗ ಚೂಡಿದಾರ ಹಾಕೊಳಕತ್ರ ಅದಕ್ಕೂ ಬೇಡ ಅಂತ ಜಗಳ ಮಾಡಿದ್ನಿ. ಆಮೇಲೆ ಸ್ವಲ್ಪ ದಿನ ಬಿಟ್ರು, ಆಮೇಲೆ ಅದನ್ನೂ ಹಾಕೊಳಕತ್ರು. ಅದನ್ನೂ ಬಿಟ್ರೇನು ಈಗ ಪ್ಯಾಂಟ ಹಂಗೆ ಹಾಕೊಳಕತ್ತಾಳ. ನಾನು ಸೊಸಿನ ಹಾಕೊಳಕತ್ತಾಳ. ಇನ್ನು ನಾನು ಬ್ಯಾಡ ಅಂದ್ರೆ ಕೇಳ್ತಾಳೇನು? ಅದಕ್ಕೆ ಎಲ್ಲರೂ ಹಾಕೋಲಿ. ಆಮ್ಯಾಗ ಇನ್ನೊಬ್ಬಾಕಿ ಚಡ್ಡಿ ಅಂಗಿ ಹಾಕೋತಾಳ, ಅದನ್ನೂ ಬ್ಯಾಡ ಅಂತಾನ. ಆಮ್ಯಾಗ ಅದನ್ನೂ ಬಿಡ್ತಾರ ಸ್ವಲ್ಪ ದಿನ, ಆಮೇಲೆ ಮತ್ತೆ ಹಾಕೋತಾರ. ನಾನು ಅದಕ್ಕೆ ಏನಾರ ಬ್ಯಾಡ ಅಂತಾನೇನು? ಹಂಗೆ ಎಲ್ಲದಕ್ಕೂ ಹ್ಞೂ ಅನ್ಕೊಂತ ಹೋಗ್ಬೇಕಾಗ್ತದ. ಏನು ಮಾಡೋಕೆ ಹಂಗೆ ಇಲ್ಲ. ಸರಿ ನಡೀರಿ ಹೋಗುನು. ಸರಿ ಬಿಡು ಶಾಂತಕ್ಕ, ನಿಮ್ಮ ಮನಿದಾದ್ರೆ ಎಲ್ಲ ನೀವು ಹೇಳ್ದಂಗೆ ಆಗಬೇಕು. ಅದನ್ನು ನಮ್ಮ ಮನೆಗಳದಾದ್ರೆ ನೀನು ಹೇಳ್ದಂಗೆ ಕೇಳಬೇಕು. ನಡಿ. ಸರಿ ನಡಿ. ಎಷ್ಟು ಮಾತಾಡ್ತಿದ್ದಿ ಪಾತಿಮ್ಮ? ಅಯ್ಯೋ ಏನು ಶಾಂತಕ್ಕ ಇದು? ನಮ್ಮ ಊರಿಗಿನ ಮಾನ ಮರ್ಯಾದೆ ಎಲ್ಲ ತೆಗಿಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಯಾವ ಹುಡುಗಿನ ಕರ್ಕೊಂಡು ಬರಕತ್ತಿದ್ದಿ ನೀನು? ಅದು ಗಿರ್ಜಾ, ಏನಾತಂದ್ರೆ ಯಾರಂದ್ರೆ ಆಕಿ ಸೊಸೆ ಅದಾಳ, ಮಗನ ಹೆಂಡತಿ ಅದಾಳ. ಅಕ್ಕಿ ಅಂತ ಬಟ್ಟೆ ಎಲ್ಲ ಹಾಕೊಂಡ್ರೆ ನಡೀತದ. ಯಾಕಂದ್ರೆ ಇದು ಫಾರಿಂದ ಹುಡುಗಿ ಬಂದಾಳ, ಅದಕ್ಕೆ ಅಂಥದ್ದು ಹಾಕೊಂಡು ಬಂದಾಳ. ಈಗ ಊರಿನ ಮಾನ ಮರ್ಯಾದೆ ಎಲ್ಲ ಹೆಂಗೆ ಹೋಗ್ತದ? ಏನು ಶಾಂತಕ್ಕ ನೀನು ಮಾಡೋದು? ಹಾಂ, ಊರಿಗೆ ಒಂದು ನ್ಯಾಯ, ನಿನ್ನ ಮನೆಗೆ ಒಂದು ನ್ಯಾಯನಾ? ಎಲ್ಲರೂ ಹೆಂಗಿರ್ತಾರೋ ಹಂಗೆ ನೀನು ಸೊಸೆಗಿರಕ್ಕೆ ಹೇಳಬೇಕು. ಅಲ್ಲ, ನನ್ನ ಮಗಳು ಫಾರಿನಲ್ಲಿ ಕಲಿತು ಬಂದಿದ್ದಾಳೆ. ಆಕಿ ಹಾಕಂಗಿಲ್ಲ ಬಟ್ಟೆನ, ಚೂಡಿದಾರ ಹಾಕೋತಾಳ. ಆದ್ರೆ ನಿಮ್ಮ ಸೊಸೆ ಈ ರೀತಿ ಬಟ್ಟೆ ಹಾಕೊಂಡು ಬಂದ್ರೆ ಊರಾಗಿನ ಗಂಡ ಐಕಳೆಲ್ಲ ಕೆಟ್ಟ ಚಟ ಕಲಿಯಂಗಿಲ್ಲೇನು? ಹಾಂ, ನೀನು ಅದೇ ಬೇರೆದಾರ ಹಾಕೊಂಡ್ರೆ ಎಷ್ಟೆಲ್ಲ ಮಾತುಗಳನ್ನ ಆಡ್ತಿದ್ದಿ. ಈಗ ನಿನ್ನ ಸೊಸೆ ಹಾಕೊಂಡು ಬಂದಿರೋಕೆ ನಿನಗೆ ಏನು ಅನ್ಸತ್ತಿಲ್ಲೇನು? ಹೌದು ಬೇಚಿಗವ, ನೀನು ಹಿಂಗೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೆಲ್ಲ. ಬಿಡು, ನಿನ್ನ ಮನೆಗೆ ಒಂದು ನ್ಯಾಯ, ನಮಗೆಲ್ಲ ಒಂದು ನ್ಯಾಯ ಏನು? ಅಲ್ರಲ್ಲೇ, ನನ್ನ ಸೊಸೆ ಮೇಲೆ ಯಾಕನ್ ಬಿದ್ದತ್ ನಿಮ್ಗೆ? ಆಕೇನು ಪಾಪ ಅಂತದ್ದು ಮಾಡ್ಯಾಳ? ಏನು ಹಾಕೋಬಾರ್ದು ಬಟ್ಟೆ ಹಾಕೊಂಡಾಳಕಿ? ಹಾಂ, ಈಗ ನೀವು ಸೀರೆ ಉಟ್ಕೊಂಡ ನಿಮ್ದು ಸಣ್ಣ ಕಾಣಕತ್ತದ, ಆಕಿದು ಹಂಗೆ ಕಾಣಕತ್ತದ. ಅದ್ರಾಗ ಏನೈತಿ? ನೀನು ಇಷ್ಟ ಬ್ಲೌಸ್ ಹಾಕೊಂಡಿದ್ದಿ, ಆಕಿ ನೋಡಿದ್ರೆ ಆಕಿದು ಬ್ಲೌಸೇ ಕಾಣಂಗಿಲ್ಲ. ಬಂದ್ಬಿಟ್ರಲ್ಲಿ ಆಕೆ ಅದನ್ನ ಹಾಕೊಂಡಾಳ, ಪ್ಯಾಂಟ್ ಹಾಕೊಂಡಾಳ ಅಷ್ಟೇ. ನಾವು ನೀರ್ಗೆ ಮಾಡಿ ಸೀರೆ ಉಟ್ಕೋತಾವ, ಆಕೆ ಪ್ಯಾಂಟ್ ಹಾಕೊಂಡಾಳ. ಅದಕ್ಕೇನಾಯ್ತು ಇವಾಗ? ಹಾಂ, ಓ ಹೌದನಾ? ಹಾಗಾದ್ರೆ ಅಷ್ಟಿದ್ದಾಕಿ ನನ್ನ ಮಗಳು ಹಾಕೊಂಡ್ಬಂದಾಗ ಯಾಕೆ ನೀನು ಅಷ್ಟೆಲ್ಲ ಬೊಬ್ಬಾಟ್ ಮಾಡಿದಿ? ಊರು ಮಂದಿ ಬಂದಿಲ್ಲ, ನನ್ನ ಮಗದ ಎಷ್ಟು ಮರ್ಯಾದೆ ತೆಗ್ದೇನು? ಈಗ ನಿನ್ನ ಸೊಸೆ ಹಾಕೊಂಡು ಬಂದಾಳ, ನಾನು ಸುಮ್ಮನೆ ಇರ್ತಾನೆ? ನನ್ನ ಮಗಳಿಗೆ ನೀನು ಅಂದಿರ್ಬೇಕಾದ್ರೆ ನಿನ್ನ ಸೊಸೆ ಹಾಕೊಂಡು ಬಂದಾಗ ನಾನೇನು ಸುಮ್ಮನೆ ಇರಲಿ? ಅಲ್ಲ, ನೀವೆಲ್ಲ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಒಂದು ಬಟ್ಟೆ ಹಾಕೊಳ್ಳೋದನ್ನೇ ಯಾಕೆ ಈ ರೀತಿ ತಪ್ಪು ಅಂತ ಮಾತಾಡ್ತಾ ಇದ್ದೀರಾ? ನೋಡಿ, ನಾನೇನು ಇಲ್ಲಿ ತಪ್ಪು ಮಾಡಿಲ್ಲ, ಸರಿನಾ? ಎಲ್ಲರೂ ಹಾಕೋತಾರ ಬಟ್ಟೆ ಹಾಕೊಂಡಿದ್ದೀನಿ, ಆದರೆ ನನಗೆ ಆ ರೀತಿಯ ಬಟ್ಟೆ ಹಾಕೊಂಡು ರೂಢ ಇಲ್ಲ, ಅಂದರೆ ಅಭ್ಯಾಸ ಇಲ್ಲ. ನಾನು ಇದ್ದಿದ್ದು ಫಾರಿನಲ್ಲಿ, ನಾನು ಹಾಕಿರೋದೆಲ್ಲ ಬರೀ ಶಾರ್ಟ್ ಡ್ರೆಸ್ಸೇ. ಇಲ್ಲಿ ಬಂದು ಸೀರೆ ಉಟ್ಕೊಂಡ್ರೆ ನನಗೆ ಆಗಲ್ಲ. ನೋಡಿ, ನೀವೇನಾದರೂ ಮಾಡಿ, ನಾನಂತೂ ಈ ರೀತಿಯೇ ಬಟ್ಟೆ ಹಾಕೊಳ್ಳೋದು. ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕೊಳ್ಳಿ, ಬೇಕಿದ್ರೆ ನಾನೇ ಕೊಡ್ತೀನಿ. ಅದು ಬಿಟ್ಟು ಯಾಕೆ ಈ ರೀತಿ ಎಲ್ಲ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತೀರಾ? ಇದೆಲ್ಲ ನನಗೆ ಇಷ್ಟ ಆಗಲ್ಲಪ್ಪ, ಇವಾಗಲೇ ಹೇಳ್ತಾ ಇದ್ದೀನಿ ನೋಡಿ. ನೀ ಹೇಳಿದಿ, ನಾನು ಕೇಳ್ಬೇಕೇನ? ನಿನ್ನ ಸೊಸಿ ಮಾತಾಡಕ್ಕೆ ಜೋರ ತಳ್ಬಿಡು, ನಮ್ಗೆ ವಾಪಸ್ ಮಾತಾಡ್ತಾಳ. ನೋಡುವ ಹುಡುಗಿ, ಈ ರೀತಿ ಬಟ್ಟೆ ಹಾಕೋದ ಊರಾಗೆಲ್ಲ ತಿರ್ಗೋದು ತಪ್ಪಾಗ್ತದೆ. ನಮ್ಮ ಊರಾಗ ಈ ರೀತಿ ಬಟ್ಟೆಗಳನ್ನ ಯಾರು ಹಾಕಂಗಿಲ್ಲ. ಎಲ್ಲರೂ ಚಂದಾಗ ಸೀರೆ ಉಟ್ಕೋತಾರ, ಚೂಡಿದಾರ ಹಾಕೋತಾರ, ನೈಟಿ ಹಾಕೋತಾರ.
ಈ ರೀತಿ ಇದ್ದ ಎಂತ ಚಂದ ಮಹಾಲಕ್ಷ್ಮಿ ಕಳೆ ಬರ್ತದ. ಆದ್ರೆ ನೀನು ಹೋಗಿ ಹಿಂಗೆ ಗಂಡು ಬೀರಿ ಹಂಗೆ ಪ್ಯಾಂಟ್ ಹಂಗೆ ಹಾಕೊಂಡು ಬಂದ್ಬಿಟ್ರೆ ಊರಾಗಿನ ಮಂದಿಗೆಲ್ಲ ಮತ್ತೆ ಕೆಡಂಗಿಲ್ಲೇನು?